ನಮಸ್ಕಾರ, ನಾನು ಜ್ಯೋತಿ. ಕಲ್ಲಂಗಡಿ ಹಣ್ಣನ್ನು ಗರ್ಭಿಣಿ ಮಹಿಳೆಯರು ಎಲ್ಲರೂ ತಿನ್ನುವ ಹಾಗಿಲ್ಲ. ನಿಮಗೆ ಆಶ್ಚರ್ಯ ಅನ್ನಿಸಬಹುದು, ಆದರೆ ಇದು ನಿಜ. ಇವತ್ತಿನ ವಿಡಿಯೋದಲ್ಲಿ ಯಾರು ತಿನ್ನಬಾರ್ದು ಮತ್ತು ಯಾಕೆ ತಿನ್ನಬಾರ್ದು, ಯಾರು ತಿನ್ನಬಹುದು, ಅದರಿಂದ ಆರೋಗ್ಯ ಪ್ರಯೋಜನ ಏನಿದೆ ಎಂದು ತಿಳಿಯೋಣ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮತ್ತು ಯೂಸ್ಫುಲ್ ಅನ್ನಿಸಿದರೆ ವಿಡಿಯೋವನ್ನು ಎಲ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ವೇಣುಜ್ಯೋತಿ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಮೊದಲನೆಯದಾಗಿ ಕಲ್ಲಂಗಡಿ ಹಣ್ಣಿನಿಂದ ನಮಗೆ ಆರೋಗ್ಯ ಪ್ರಯೋಜನ ಏನೆಂದು ತಿಳಿಯೋಣ. ಇದು ಆರೋಗ್ಯದ ದೃಷ್ಟಿಯಿಂದ ಬಹಳ ಉತ್ತಮವಾದದ್ದು. ಕಲ್ಲಂಗಡಿಯಲ್ಲಿ ವಿಟಮಿನ್ B6, ನಿಯಾಸಿನ್, ರಿಬೋಫ್ಲಾವಿನ್ ಮತ್ತು ಥೈಮನ್ ಎನ್ನುವ ವಿಟಮಿನ್ಗಳಿವೆ. ಮಕ್ಕಳ ಬೆಳವಣಿಗೆಗೆ ಈ ವಿಟಮಿನ್ಗಳು ಅತಿ ಅಗತ್ಯ. ಕಲ್ಲಂಗಡಿ ಹಣ್ಣಿನಲ್ಲಿ ವಿಟಮಿನ್ C ಸಮೃದ್ಧವಾಗಿದೆ. ಇದು ದೇಹದ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ದೇಹವು ಕಬ್ಬಿನಾಂಶವನ್ನು ಬೇಗನೆ ಹೀರಿಕೊಳ್ಳಲು ಸಹಾಯವಾಗುವುದು. ಇದು ಮಕ್ಕಳಿಗೆ ತುಂಬ ಒಳ್ಳೆಯದು. ಇಷ್ಟೆಲ್ಲ ಪ್ರಯೋಜನ ಇರುವ ಕಲ್ಲಂಗಡಿ ಹಣ್ಣನ್ನು ಗರ್ಭಿಣಿಯರು ತಿನ್ನಬಾರ್ದಾ ಅಥವಾ ತಿನ್ನಬಹುದಾ ಎಂಬ ನಿಮ್ಮ ಪ್ರಶ್ನೆಗೆ ಉತ್ತರ ಇದೀಗ ತಿಳಿಸುತ್ತೇನೆ. ಕೆಲವು ರೋಗದ ಲಕ್ಷಣ ಇರುವ ಗರ್ಭಿಣಿ ಈ ಹಣ್ಣನ್ನು ತಿನ್ನಬಾರ್ದು. ಅವುಗಳಲ್ಲಿ ಮೊದಲನೆಯದಾಗಿ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್. ಈ ಕಾಯಿಲೆ ಇರುವ ಗರ್ಭಿಣಿ ತಿನ್ನಬಾರ್ದು, ಏಕೆಂದರೆ ಕಲ್ಲಂಗಡಿಯಲ್ಲಿ ನೈಸರ್ಗಿಕ ಸಕ್ಕರೆ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತದೆ. ಮಧುಮೇಹ ರೋಗಿಗಳಿಗೆ ಇದು ತುಂಬ ಡೇಂಜರ್. ಕೆಲವು ಸ್ತ್ರೀಯರಿಗೆ ಗರ್ಭಿಣಿ ಆದ ಸಮಯದಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತದೆ. ಆಗ ಡಾಕ್ಟರ್ ನಿಮಗೆ ತಿಳಿಸಿರುತ್ತಾರೆ, ಅಂಥವರು ಈ ಹಣ್ಣನ್ನು ಸೇವಿಸಲೇಬೇಡಿ. ಎರಡನೆಯದಾಗಿ ಅಸ್ತಮ ಕಾಯಿಲೆ ಇರುವವರು. ಅಸ್ತಮ ಕಾಯಿಲೆ ಇರುವ ಗರ್ಭಿಣಿ ಮಹಿಳೆಯರು ಈ ಹಣ್ಣನ್ನು ತಿನ್ನದೇ ಇರುವುದು ಬಹಳ ಉತ್ತಮ. ಕಲ್ಲಂಗಡಿಯಲ್ಲಿ ಅಮೈನಿ ಆಮ್ಲ ಕಂಡುಬರುತ್ತದೆ. ಇದು ಅಸ್ತಮ ರೋಗಿಗಳಿಗೆ ಸಮಸ್ಯೆ ಹೆಚ್ಚಿಸಲು ಕಾರಣವಾಗುತ್ತದೆ. ಹೀಗಾಗಿ ಅಸ್ತಮ ಇದ್ದವರು, ಅದಕ್ಕೆ ಚಿಕಿತ್ಸೆ ಪಡೆಯುತ್ತಾ ಇರುವವರು ಕಲ್ಲಂಗಡಿ ಹಣ್ಣು ಅಥವಾ ಜ್ಯೂಸ್ ಸೇವನೆಯಿಂದ ದೂರ ಇರುವುದು ತುಂಬ ಉತ್ತಮ. ಇನ್ನು ಮೂರನೆಯದಾಗಿ ಕಿಡ್ನಿ ಸಮಸ್ಯೆ ಇರುವವರು. ಕಿಡ್ನಿ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಾ ಇರುವವರು ಕಲ್ಲಂಗಡಿ ಹಣ್ಣನ್ನು ಸೇವಿಸಲೇಬಾರದು, ಏಕೆಂದರೆ ಕಲ್ಲಂಗಡಿಯಲ್ಲಿರುವ ಖನಿಜಗಳು ಮೂತ್ರಪಿಂಡಗಳಿಗೆ ಹಾನಿ ಮಾಡುತ್ತದೆ. ಹಾಗಾಗಿ ಗರ್ಭಿಣಿ ಮಹಿಳೆ ಈ ಸಮಸ್ಯೆ ಏನಾದರೂ ಹೊಂದಿದರೆ ಕಲ್ಲಂಗಡಿ ಹಣ್ಣನ್ನು ಸೇವಿಸದೇ ಇರುವುದು ಉತ್ತಮ. ಹಾಗಾದರೆ ಯಾರು ಸೇವಿಸಬಹುದು ಎಂದು ಕೇಳಿದರೆ, ಮೇಲಿನ 3 ರೋಗ ಲಕ್ಷಣ ಇರದವರು ಧಾರಾಳವಾಗಿ ತಿನ್ನಬಹುದು. ಆದರೂ ಕೂಡ ಸ್ವಲ್ಪ ಇತಿಮಿತಿಯಲ್ಲಿ ಆಹಾರ ಸೇವನೆ ಈ ಸಮಯದಲ್ಲಿ ಒಳ್ಳೆಯದು. ಇಷ್ಟ ಎಂದು ದಿನವಿಡೀ ಅದನ್ನೇ ತಿಂದು ಹೊಟ್ಟೆ ತುಂಬಿಸಿಕೊಳ್ಳೋದು ಒಳ್ಳೆಯದಲ್ಲ. ಈ ಮಾಹಿತಿ ನಿಮಗೆ ಅರ್ಥ ಆಗಿದೆ ಮತ್ತು ಉಪಯುಕ್ತ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇನ್ನು ಏನಾದರೂ ಇದ್ರ ಬಗ್ಗೆ ಅನುಮಾನ ಇದ್ದರೆ ಕಾಮೆಂಟ್ ಮಾಡಿ ಅಥವಾ ಇನ್ಸ್ಟಾದಲ್ಲಿ ನನಗೆ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.